ನಮಸ್ಕಾರ ರೀ. ನಮಸ್ಕಾರ ರೀ. ಈ ಒಂದು ತಮ್ಮ ಹೆಸರು ರೀ? ಸಂಗಪ್ಪ ಬಕ್ಕರಕೊಪ್ಪ ಅಂತ ಊರು ರೀ? ಬೆಳವಾಡಿ. ತಮ್ಮ ಹೊಲ ಯಾವ ರೋಡಿಗೆ ಐತ್ರಿ? ದೊಡ್ಡವಾಡ ರೋಡ್. ದೊಡ್ಡವಾಡ ರೋಡ್, ದೊಡ್ಡವಾಡ ರೋಡಿಗೆ ಐತಿ. ಈಗ ನೀವು ಈ ಒಂದು ಹೊಲಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿ ಬಿತ್ತಿದಿರೋ ಅಥವಾ ನಮ್ಮ ವಿವಾ ಮಾರ್ಟಿನ್ ಪ್ರಾಡಕ್ಟ್ ಉಪಯೋಗ ಮಾಡಿದಿರೋ? ರಾಸಾಯನಿಕದ ಏನು ಹಾಕಿಲ್ಲ ರೀ. ಬೀಜೋಪಚಾರ ಬೀಜೋಪಚಾರ ಮಾಡಿ ಹಾಕಿದಿರಿ. ಈಗ ನೀವು ರಾಸಾಯನಿಕ ಗೊಬ್ಬರ ಹಾಕಿ ಬಿತ್ತೋದಕ್ಕೆ ಆಮೇಲೆ ಈ ಸಾವಯವ ಮಾಡಿದ್ದಕ್ಕೆ ಏನು ವ್ಯತ್ಯಾಸ ಅನಿಸುತ್ತೆ ನಿಮಗೆ? ರಾಸಾಯನಿಕ ಸಾವಯವ ಒಳ್ಳೆಯದು ಅನಿಸ್ತೈತೆ ನಮಗೆ. ಒಳ್ಳೇದು ಅನಿಸುತ್ತೆ. ಈಗ ರಾಸಾಯನಿಕ ಹಾಕಿ ಬಿತ್ತಿದ್ರಿ, ಮೊದಲು ಬಿತ್ತಿದ್ರಲ್ಲ, ಅದಕ್ಕೆ ಏನು ಅನ್ಸುತ್ತೆ ನಿಮಗೆ? ಅದು ಇಷ್ಟೊಂದು ಕಳೆ ಇಷ್ಟೊಂದು ಬೆಳೆ ಇಷ್ಟೊಂದು ಕಳೆ ಬರ್ತಿದ್ದಿಲ್ಲ. ಕಳ ಇರ್ತಿರ್ಲಿಲ್ಲ. ಈಗ ಏನೈತಿಲ್ಲ ಸಾವಯವ ಇದನ್ನ ಬೀಜೋಪಚಾರ ಮಾಡಿದ್ರಿಂದ ಬೆಳೆ ಭಾರಿ ಕಳ ಇದೆ. ಕಳ ಐತಿ. ಈಗ ಬೇರೆ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ರೈತರು ರಾಸಾಯನಿಕ ಮಾಡೋದಕ್ಕಿಂತ ಸಾವಯವ ಮಾಡೋದು ಒಳ್ಳೆಯದು. ಒಳ್ಳೆಯದು. ಭೂಮಿ ಫಲವತ್ತತೆ ಆಗ್ತತಿ. ಹಾಂ. ಭೂಮಿ ಒಂದು ಉಳಿತತಿ ಮತ್ತು ಒಳ್ಳೆ ಆಹಾರ ಸಿಗ್ತದೆ. ಹಾಂ. ಅದರಿಂದ ಸಾವಯವ ಮಾಡೋದು ಒಳ್ಳೆಯದು. ಧನ್ಯವಾದಗಳು. ರೈತ ಬಾಂಧವರು ವೀಕ್ಷಣೆ ಮಾಡ್ಬೋದು. ತಮಗೆ ಶೇಂಗಾದ ಬೆಳೆಯನ್ನು ತೋರಿಸ್ತಾ ಇದ್ದೀನಿ. 13 ದಿವಸದ ಬೆಳೆ. ನಮ್ಮ ಸಂಗಪ್ಪ ಕರಿಣಕೊಪ್ಪ ಅವರ ಹೊಲದಾಗಿಂದ ಶೇಂಗಾದ ಬೆಳೆ ಇದು. 13 ದಿವಸದ ಬೆಳೆ ವೀಕ್ಷಣೆ ಮಾಡ್ಬೋದು. ಬೆಳೆ ನೋಡಿ ಎಷ್ಟೊಂದು ಕಳ ಐತಿ, ಆಮೇಲೆ ಎಷ್ಟೊಂದು ಕಲರ್ಫುಲ್ ಆಗಿದೆ. ರೈತ ಬಾಂಧವರು ಆದಷ್ಟು ಹೆಚ್ಚಿನ ಪ್ರಮಾಣದೊಳಗೆ ಈ ಒಂದು ಸಾವಯವ ಪ್ರಾಡಕ್ಟ್ಗಳಾದಂಥ ನಮ್ಮ ವಿವಾ ಮಾರ್ಟಿನ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ನ ಹೆಚ್ಚಿನ ಪ್ರಮಾಣದಾಗ ಉಪಯೋಗ ಮಾಡಬೇಕು. ಭೂಮಿನ ನಾವು ಎಲ್ಲರೂ ಕಾಯ್ಕೊಂಡು ಮುಂದಿನ ಒಂದು ಪೀಳಿಗೆಗೆ ಭೂಮಿಯನ್ನು ಉಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಜೈ ಹಿಂದ್, ಜೈ ವಿವಾ ಮಾರ್ಟ್.